ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹಲಸಿನ ಹಣ್ಣಿನ ಖೀರು ಅಥವಾ ಪಾಯಸ ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ, 10 ರಿಂದ 15 ಹಲಸಿನ ತೊಳೆನ ಬೀಜ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಬೀಜ ತೆಕ್ಕೊಂಡಿಟ್ಕೊಂಡಿದ್ದೀನಿ, ಒಂದು ಬಟ್ಲಾಗಿದೆ. ಹಾಗೆ ಇಲ್ಲಿ ಅರ್ಧ ಕಪ್ಪು ಕೊಬ್ಬರಿ, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. 1/4 ಕಪ್ಪು ಸಬ್ಬಕ್ಕಿ ಸಾಬುದಾನ, ಹಾಗೆ 1/4 ಕಪ್ಪು ಬೆಲ್ಲ, ಹಾಗೆ 1 ಟೀ ಸ್ಪೂನು ಏಲಕ್ಕಿ ಪೌಡ್ರು ಕೊಟ್ಟಿಟ್ಕೊಂಡಿದ್ದೀನಿ. ಹಾಗೆ 5 ರಿಂದ 6 ಗೋಡಂಬಿನೂ ದ್ರಾಕ್ಷಿನೂ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರ್ಗೆ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ನಾನು 1.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾನು ನುಣ್ಣಗೆ ಹಾಲು ಮಾಡ್ಕೊತೀನಿ, ರುಬ್ಕೊಂಡು ಹಾಲು ಥರ ಮಾಡ್ಕೊತೀನಿ ನೋಡಿ. ರುಬ್ಕೊಂಡು ಬಂದಿದ್ದಾಯಿತು, ಹಾಲು ಥರ ಆಗಿದೆ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊತೀನಿ. ಆ ಪಾತ್ರೆ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊತೀನಿ. ಇವಾಗ ರುಬ್ಬಿರೋ ಅಂಥ ಹಾಲನ್ನ ಹಾಕ್ಕೊತೀನಿ ನೋಡಿ. ಇದನ್ನೆಲ್ಲನೂ ಮುದ್ದೆ ಮಾಡಿಬಿಟ್ಟು ಹಿಂಡಿ ಹಾಲು ತೆಗಿಬೇಕು. ಆಚೆ ಹಿಂಡ್ಕೊಂಡು ಆಚೆ ಹಾಲು ತೆಗಿತೀನಿ. ಕಾಯಿ ಹಾಲನ್ನ ತೆಕ್ಕೊಂಡೆ. ಇವಾಗ ಪಕ್ಕದಲ್ಲಿ ಇಡ್ತೀನಿ. ಮತ್ತೆ ಅದನ್ನು ನಾನು ಜಾರಿಗೆ ಹಾಕ್ಕೋತೀನಿ. ಇನ್ನೊಂದು ಸಾರಿ ನೀರು ಹಾಕಿಬಿಟ್ಟು ರುಬ್ಕೊಂಡು ಹಾಲು ತೆಕ್ಕೋತೀನಿ ನೋಡಿ. ಇನ್ನೊಂದು ಅರ್ಧ ಕಪ್ಪು ನೀರು ಹಾಕ್ಕೋತೀನಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ. ರುಬ್ಬಿದ್ದಾಯಿತು. ಇವಾಗ ಅದೇ ಬಟ್ಟೆಗೆ ನಾನು ಹಾಕ್ಕೋತೀನಿ. ಎಲ್ಲ ಹಾಕಿದ್ದಾಯಿತು. ಇವಾಗ ಅದನ್ನು ಹಿಂಡಿ ಹಾಲು ತೆಕ್ಕೋತೀನಿ ನೋಡಿ. ನೋಡಿ, ಎಲ್ಲನೂ ಹಿಂಡಿ ಹಾಲು ತೆಗೆದಿದ್ದಾಯಿತು. ಇದು ಪಕ್ಕದಲ್ಲಿ ಇಡ್ತೀನಿ. ಅದೇ ಜಾರಿಗೆ ನಾನು ಹಲಸಿನ ತೊಳೆಗಳನ್ನ ಹಾಕ್ತಾಯಿದ್ದೀನಿ ನೋಡಿ. ಹಲಸಿನ ಹಣ್ಣಿನ ತೊಳೆಗಳನ್ನ ಹಾಕಿದೆ ಅದೇ ಜಾರಿಗೆ. ಹಾಗೆ 1 ಬಟ್ಲು ನೀರು ಹಾಕ್ಕೊತೀನಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡೆ. ಇದನ್ನ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ನುಣ್ಣಗೆ ರುಬ್ಬಿದ್ದಾಯಿತು. ತೆಂಗಿನ ಹಾಲಿಗೆ ನಾನು ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ನಾನು ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ಆ ಕುಕ್ಕರ್ಗೆ ಸಬ್ಬಕ್ಕಿ ತೊಗೊಂಡಿದ್ನಲ್ಲ, ಆ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದಕ್ಕೇ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳ್ಕೊಂಡು ಬಂದೆ. 2 ಬಟ್ಲು ನೀರು ಹಾಕ್ತೀನಿ ನೋಡಿ. ಇವಾಗ ನಾನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 1 ವಿಜಿಲ್ ಹೊಡೆದ್ರೆ ಸಾಕು. 1 ವಿಜಿಲ್ ಹೊಡೆಸ್ತೀನಿ. ಇಲ್ಲಿ ನೋಡಿ, 1 ವಿಜಿಲ್ ಹೊಡೆದಿದ್ದಾಗಿದೆ. ಯಾವ ಥರ ಬೆಂದಿದೆ ನೋಡಿ. ಈ ಥರ ಬೆಂದರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಅದು ತಣ್ಣಗಾಗಲಿ ಅಂತ ನೀರು ಹಾಕ್ಕೊಳ್ಳೋದು ನೋಡಿ. ಮೇಲ್ಗಡೆ ನೀರೆಲ್ಲ ನಾನು ಬೆಸ್ತು ತೆಕ್ಕೊಂಬಿಡ್ತೀನಿ ನೋಡಿ. ಈ ಥರ ತೆಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕಿದ್ರೆ ಉದುರು ಆಗುತ್ತೆ ಅಂತ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ಥರ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು ಹಲಸಿನದು ಮಿಶ್ರಣ ಹಾಗೆ ತೆಂಗಿನ ಹಾಲು ಮಿಶ್ರಣ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ.
ಹಾಗೆ ಬೇಯಿಸಿಟ್ಕೊಂಡಿದ್ನಲ್ಲ ಸಬ್ಬಕ್ಕಿನ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಹಾಕ್ಬಿಡ್ಬೇಕು ಕ್ಲೀನಾಗಿ. ಇವಾಗ ಎಲ್ಲ ಹಾಕಿದ್ದಾಯಿತು. ಒಂದು 4ರಿಂದ 5 ನಿಮಿಷ ಕುದಿಸ್ತೀನಿ. ಹಲಸಿನ ಹಣ್ಣು ದೇಹಕ್ಕೆ ತುಂಬ ಒಳ್ಳೆಯದು. ಈ ಸೀಸನ್ನಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಈ ಕಡೆ ನಾನು ಒಂದು ಪಾತ್ರೆಗೆ ಬೆಲ್ಲ ತೊಗೊಂಡಿದ್ನಲ್ಲ, ಬೆಲ್ಲ ಹಾಗೆ ಅರ್ಧ ಕಪ್ಪು ನೀರು ಹಾಕಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ, ಬೆಲ್ಲ ಕರಗೋವರೆಗೂ. ನೋಡಿ, ಬೆಲ್ಲ ಕರಗಿದೆ. ಇವಾಗ ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ ನೋಡಿ, ಬೆಲ್ಲದ್ದು ಸೋಸ್ಕೊಂಡು ಹಾಕ್ತಾಯಿದ್ದೀನಿ. ಕಸರಿದ್ದರೆ ಹೊರಟೋಗುತ್ತೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡಿ, ಏಲಕ್ಕಿ ಪೌಡ್ರು. ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಈ ಕಡೆ ನಾನು 1 ಸ್ಪೂನು ತುಪ್ಪ ಹಾಕಿದ್ದೀನಿ ಒಂದು ಕಡಾಯಿಗೆ. ಹಾಗೆ ಗೋಡಂಬಿ ಹಾಕ್ತೀನಿ. ಸ್ವಲ್ಪ ಗೋಡಂಬಿ ಫ್ರೈ ಆಗಲಿ. ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿನೂ ಫ್ರೈ ಆಗಲಿ. ಇವಾಗ ಹಲಸಿನ ಹಣ್ಣಿಂದು ಕಾಯಿ ಮಿಶ್ರಣಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋದು ಹಾಕ್ತೀನಿ ನೋಡಿ. ಎಲ್ಲ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಕೈ ಆಡಿಸ್ತಾ ಇರಬೇಕು, ತಳ ಬಿಡದೆ, ಇಲ್ಲಾಂದರೆ ಸಿಗಿದೋಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇಲ್ಲಿ ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡೆ ನೋಡಿ. ಹಲಸಿನ ಹಣ್ಣಿನ ಕೀರು ಅಥವಾ ಪಾಯಸ ರೆಡಿ ಆಗಿದೆ.